ಶ್ರೀಮತಿ ಸವಿತಾ ಮೇಡಮ್ ಅವರು ನಮ್ಮ ಒಂದು ಕೇಂದ್ರಕ್ಕೆ ಇವತ್ತು ಅವರೇ ಬಂದು ಇಂದಿನ ಈ ಕಾರ್ಯಕ್ರಮವನ್ನು ಒಂದು ಸಣ್ಣ ಕಾರ್ಯಕ್ರಮವಾಗಿ ಒಂದು ಪುಷ್ಪಾರ್ಚನೆ ಮೂಲಕ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆಗಳನ್ನು ಸೇರಿದರು. ಮತ್ತು ಈ ಪುಣ್ಯಸ್ಮರಣೆಯ ಒಂದು ದೊಡ್ಡ ಕಾರ್ಯಕ್ರಮವನ್ನು ಈ ಒಂದು 15 ದಿನದಲ್ಲೇ ಮೇಡಮ್ ಅವರಿಗೆ ನಾನು ಪರ್ಮಿಷನ್ ತೆಗೆದುಕೊಂಡಿರ್ತೀನಿ. ಆಗ ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ. ಇವತ್ತು ಮೇಡಮ್ ಅವರು ತಮ್ಮ ಸಮಯವನ್ನು ಇದಕ್ಕೋಸ್ಕರನೇ ಕೊಡ್ತಿದ್ದಾರೆ ಮತ್ತು ಒಂದು ದೊಡ್ಡ ಒಂದು ಹೊಸ ಒಂದು ಕಾರ್ಯಕ್ರಮವನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಯಜ್ಞವನ್ನವರ ಪುಣ್ಯಸ್ಮರಣೆಗೋಸ್ಕರನೇ ಮೊದಲ ಬಾರಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಅಂಥ ಒಂದು ಅವಕಾಶವನ್ನು ಮೊದಲ ಬಾರಿಗೆ ಪುಷ್ಪಾರ್ಚನೆ ಮಾಡಿದ್ದೀವಿ. ಅವರ ಪೀಠ ಇರುವಾಗ ನಾನು ಯಾವಾಗಲೂ ಹೇಳೋದಿಷ್ಟೇ, ಯಾವುದೇ ಮಹಾನ್ ವ್ಯಕ್ತಿಗಳ ಪೀಠನ ವಿಶ್ವವಿದ್ಯಾನಿಲಯದಲ್ಲಿ ಇರುವಾಗ ಅವರ ಕಾಲಕ್ಕೆ ಬರ್ತಂತಹ ಜನ್ಮದಿನ, ಅವರ ವಿಶೇಷ ಸಾಧನಾ ದಿನಗಳು ಮತ್ತು ಅವರ ಪುಣ್ಯಸ್ಮರಣೆ ದಿನಗಳನ್ನು ತಪ್ಪದೆ ಆಚರಿಸ್ಬೇಕು. ನಾನು ಹೇಳ್ತಾನೆ ಬಂದಿದ್ದೀನಿ, ಇವನ್ ನಾಲ್ವಡಿ ಪೀಠ ಇದೆ, ಇವತ್ತುವರೆಗೂ ಅಲ್ಲಿ ಒಂದು ಜನ್ಮದಿನ ಏನೂ ಮಾಡಿದ್ದನ್ನು ನಾನು ನೋಡಲೇ ಇಲ್ಲ. ಮಾತೆತ್ತಿದ್ರೆ ಇದರಲ್ಲಿ ಮಾಡಿಬಿಡ್ತಾರೆ ಕ್ರಾಫರ್ಡಲ್ಲಿ, ಅದಕ್ಕೆ ನಾವು ಮಾಡಲ್ಲ. ಹಂಗಲ್ಲ, ಪೀಠ ಇರುವಾಗ ನಮ್ಮ ಪೀಠದಲ್ಲಿ ಮಾಡೋದು ಬಹಳ ಅರ್ಥಪೂರ್ಣ. ನಾವು ಸ್ಮರಿಸಬೇಕು. ನಾಟ್ ಓನ್ಲಿ ಜನ್ಮದಿನ ಅಥವಾ ಪುಣ್ಯಸ್ಮರಣ ದಿನ, ಅವ್ರದ್ದು ಒಂದೊಂದು ವಿಶೇಷ ದಿನಗಳಿದೆ. ಈಗ ಬಾಂಗ್ಲಾದ್ದು ಯುದ್ಧ ದಿನ ಇರ್ಬೋದು. ಮೋರೋವರ್ ಭಾರತ ಇಷ್ಟು ಜನಸಂಖ್ಯೆ ಇರ್ತಕ್ಕಂತಹ ರಾಷ್ಟ್ರ, ಪ್ರಪಂಚದಲ್ಲಿ ಇವತ್ತು 1ನೇ ಸ್ಥಾನಕ್ಕೆ ಮುಂಚೂಣಿಲಿರ್ತೀವಿ. ಇವತ್ತಿಗೂ ನಾವು ಒಂದು ಆಹಾರ ಭದ್ರತೆಯಲ್ಲಿ ಯಾವ ದೇಶಕ್ಕೂ ನಾವು ಕೈ ಚಾಚದೆ ಒಂದು ಸ್ವಾವಲಂಬನೆಯನ್ನು ನಾವು ಹೊಂದಿದ್ದೀವಿ ಅಂತ ಹೇಳಿದ್ರೆ, ಸ್ವತಂತ್ರ ನಂತರದ ಭಾರತದಲ್ಲಿ ಇಂತಹ ಮಹನೀಯರು ಹಾಕಿದಂತಹ ಯೋಜನೆಗಳು, ಅದರಲ್ಲೂ ನಮ್ಮ ಬಾಬು ಜಗಜೀವನ್ ರಾಮ್ರವ್ರನ್ನ ಹಸಿರು ಕ್ರಾಂತಿಯ ಹರಿಕಾರ ಅಂತಲೇ ಇವತ್ತಿಗೂ ಸ್ಮರಿಸ್ತೀವಿ. ಏಕೆಂದರೆ ಅವತ್ತಿಗೆ ಅವರು ಹಸಿರು ಕ್ರಾಂತಿಗೆ ಒಂದು ಕೃಷಿನಲ್ಲಿ ಭಾರತ ಸ್ವತಂತ್ರ ನಂತರ ಒಂದು ತಂತ್ರಜ್ಞಾನ ಇಲ್ಲದೆ, ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆನ ಆಮದು ಮಾಡಿಕೊಳ್ಳದೆ ಅಥವಾ ಸ್ವಾವಲಂಬನೆ ಇಲ್ಲದೆ, ಸಾಕಷ್ಟು ಟೆಕ್ನಾಲಜಿ ಬಗ್ಗೆ ಪ್ಲ್ಯಾನ್ ಮಾಡೋರೇ ಇರಲಿಲ್ಲ. ಅಂತಹ ಸಮಯದಲ್ಲಿ ಯುದ್ಧ, ಬರಗಾಲ, ಇಂತಹ ಸಮಯದಲ್ಲಿ ಮಹನೀಯರು ಹಸಿರು ಕ್ರಾಂತಿಗೆ ಹಾಕಿಕೊಟ್ಟಂತಹ ಯೋಜನೆಗಳು ಜೊತೆಗೆ ಅದಕ್ಕೆ ನೀಡಿದಂತಹ ಪ್ರೋತ್ಸಾಹ ಅಭೂತಪೂರ್ವವಾದದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಅವತ್ತಿಗೇನೆ ಅವರು ಭಾರತದ ಭವಿಷ್ಯದ ಒಂದು ಜನಸಂಖ್ಯೆ, ಆಹಾರ ಭದ್ರತೆಯನ್ನು ಅವರು ಮನಸ್ಸಿನಲ್ಲಿಟ್ಟುಕೊಂಡು ಒಂದು ವಿಷನ್ ಇತ್ತು. ಅಂತಹ ನಾಯಕರು ಇದ್ದಿದ್ದರಿಂದನೇ ಇವತ್ತು ನಾವೆಲ್ಲ ಸುಭಿಕ್ಷವಾಗಿ ಸ್ವತಂತ್ರ ಬಂದು 77 ವರ್ಷಗಳಾದರೂ ಸಹ ಯಾವುದೇ ಒಂದು ಆಹಾರದಲ್ಲಿ ಕೊರತೆ ಇಲ್ಲದೆ ಹೊಟ್ಟೆ ತುಂಬ ಇವತ್ತು ಹಲವಾರು ಭಾಗ್ಯಗಳನ್ನು ಸರ್ಕಾರ ನೀಡ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಆಹಾರ ಭದ್ರತೆ, ಆಹಾರ ಸುಸ್ಥಿರ, ಅದಕ್ಕೆ ಬಾಬು ಜಗಜೀವನ್ ರಾಮ್ರವರು ಹಸಿರು ಕ್ರಾಂತಿಗೆ ನೀಡಿದಂತಹ ಪ್ರೋತ್ಸಾಹ. ಸರ್ಕಾರದಾಗಿದ್ದಾಗ, ರೈಲ್ವೆ ಮಂತ್ರಿಗಳಾಗಿದ್ದಾಗ ಅವರು ಎಲ್ಲರ ಪ್ರಧಾನಿಗಳ ಮತ್ತು ಸಾಕಷ್ಟು ವಿದೇಶಗಳ ಸಹಕಾರದೊಂದಿಗೆ ಹಲವಾರು ತಂತ್ರಜ್ಞಾನಗಳನ್ನು ಕೃಷಿನಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಬರಗಾಲದಲ್ಲೂ ಸಹ ನಾವು ಏಕಾಏಕಿ ನಮ್ಮ ಆಹಾರದಲ್ಲಿ ಸ್ವಾವಲಂಬನೆಯನ್ನು ಹೊಂದ್ತೀವಿ. ಹಾಗಾಗಿ ಈ ದಿನ ಅವರನ್ನು ಸ್ಮರಿಸೋವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾವಾಗಲೂ ಅವರು ಸ್ಮರಣೀಯವಾಗಿರಲಿ. ನಾವು ಮುಂಬರುವ ಪೀಳಿಗೆನೂ ಕೂಡ ಇಂಥ ಮಹನೀಯರ ಆಶಯಗಳನ್ನು, ಅವರ ಕ್ರಾಂತಿಗಳನ್ನು, ಅವರ ಯೋಜನೆಗಳನ್ನು ತಳಪಾಯವಾಗಿ ಇಟ್ಕೊಂಡು ಹೋಗಿದ್ದೇ ಆದರೆ ನಮ್ಮ ಭಾರತ ದೇಶ ಇನ್ನಷ್ಟು ಸುಭಿಕ್ಷವಾಗಿರ್ತದೆ ಅಂತ ಹೇಳ್ತಾ ಅವರಿಗೆ ನಮ್ಮ ಸ್ಮರಣೆಯನ್ನು ಆಚರಿಸ್ಕೊಂಡು ಹೋಗಿ. 4 ಜನ ಬರಲಿ, 5 ಜನ ಬರಲಿ, ಆದರೆ ಇಂಥ ದಿನಗಳನ್ನು ಪೀಠದಲ್ಲಿ ಯಾವಾಗಲೂ ಆಚರಿಸಿ ಅಂತ ನಾನು ಜೀವನ ಅಧ್ಯಯನ ಕೇಂದ್ರಕ್ಕೆ
ನನಗೆ ಇವತ್ತು ಒಂದು ಅವಕಾಶವನ್ನು ಮೈಸೂರು ವಿಶ್ವವಿದ್ಯಾಲಯದ ಮುಖಾಂತರ ಮೇಡಮ್ರವರು ಭಾಳ ಅತ್ಯಂತ ಶೀಘ್ರವಾಗಿ, ಯಾಕಂದರೆ ಭಾಳ ತಡ ಆಗ್ತಾ ಇತ್ತು. ಬಾಬು ಜಗಜೀವನರಾಮರ ಪುಣ್ಯಸ್ಮರಣೆ ಇರೋದ್ರಿಂದ ನೀವು ಆದಷ್ಟು ಬೇಗ ಈ ಕಾರ್ಯಕ್ರಮ ಕೂಡ ಮಾಡೋ ಉದ್ದೇಶಕ್ಕೋಸ್ಕರ ಕೇವಲ ಒಂದು 2 ಅವರ್ಸಲ್ಲಿ ಫೈಲ್ನ ಕ್ಲಿಯರ್ ಮಾಡಿ ನನಗೆ ಈ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಪಾಲ್ಗೊಂಡು ಈ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೇಡಮ್ ಅವ್ರಿಗೆ ನಾನು ಧನ್ಯವಾದಗಳು. ಬಾಬೂಜಿಯವರ ಪುಣ್ಯಸ್ಮರಣೆ ಈ ದಿವಸ ನಾವೆಲ್ಲರೂ ಅವರಿಗೆ ವಂದನೆ ಸಲ್ಲಿಸುತ್ತಾ ಮೇಡಮ್ ಅವ್ರ ಮಾತು ಕೇಳಿದ್ರೆ ಸೊ ಕ್ರಿಸ್ಪ್, ಇನ್ಸ್ಪೈರಿಂಗ್, ಟು ದ ಪಾಯಿಂಟ್. ಮೇಡಮ್ ಅವ್ರು ಏನು ಹೇಳಿದ್ರೆ ಎಲ್ಲ ಪೀಠಗಳು, ರಿಸರ್ಚ್ ಸೆಂಟರ್ಗಳು ಇವನ್ನ ಒಂದು ಹಬ್ಬಗಳನ್ನಾಗಿ ಮತ್ತೊಬ್ಬ ಒಂದು ರಿಲೀಜಿಯಸ್ ರೆಸ್ಪಾನ್ಸಿಬಿಲಿಟಿ ಥರ, ಬರ್ತ್ಡೇ ಇರಲಿ, ಪುಣ್ಯಸ್ಮರಣೆ ಇರಲಿ, ಇನ್ನೊಂದು ಮುಖ್ಯವಾಗಿ ಅವರ ಸಾಧನೆ ದಿನಗಳು, ಅಚೀವ್ಮೆಂಟ್ಸು ಮೇಡಮ್ ಅವರು ಬಹಳ ಸೂಕ್ತವಾಗಿ. ಮೇಡಮ್ ಅವರು ಇಂಥ ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಬಂದಿದ್ದಾರೆ. ಬಹಳ ನನಗೆ ಹೆಮ್ಮೆ ವಿಷಯ. ಇನ್ಮೇಲೆ ನಾನು ರೆಗ್ಯುಲರ್ ಬಂದು ಕರೆತು ಈ ಸಂಘವನ್ನು ಚೆನ್ನಾಗಿ ಕಟ್ಟಲಿಕ್ಕೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕಾರ್ಯಕ್ರಮ